ನಿನ್ನತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀಯಲ್ಲ ನಿಮ್ಮ ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ. ಆ ಎಸ್.ಎಂ. ಮುನಿಯಪ್ಪನವರು ಅಷ್ಟು ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ. ನನಗೂ ಅವ್ರಿಗೂ ಅತ್ಯಂತ ಆತ್ಮೀಯತೆ, ಆದ್ರೆ ಪಕ್ಷದ ಕಟ್ಟಾಳ. ನನ್ನ ಮೇಲೆ ಪ್ರೀತಿ ಇದ್ರು ಪಕ್ಷದ ಒಂದು ಮಮತೆಗೋಸ್ಕರ ಅವರು ನನ್ನ ಜೊತೆಲಿ ಬರಲಿಲ್ಲ. ಅವ್ರ ಮಗನಿಗೆ ಏನ್ ಮಾಡಿದೆ ನೀನು? ದಲಿತ ಅಲ್ವಾ? ನಿನ್ ಜೊತೆಲಿ ಹೋಗ್ಲಿ, ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರು ಒಬ್ಬರು ನಿನ್ ಜೊತೆಲಿ ಇಟ್ಕೊಳ್ಳೋಂತ ಯೋಗ್ಯತೆ ಇದೆಯಾ ನಿನಗೆ? ಇದಾರ? ಇವತ್ತು ಅವರು ಕೂಡ ಸಹಾನುಭೂತಿ ವ್ಯಕ್ತಪಡಿಸ್ತಾರೆ ನನಗೆ ಫೋನ್ ಮಾಡಿ. ಎಂತ ನೀಚ ಸರ್ ಬಂದಿದ್ದಾನೆ, ಏನ್ ಕರ್ಮ ನಮ್ಗೆ, ಏನ್ ಶಾಪ ಆಯ್ತು ಚಿಕ್ಕಬಳ್ಳಾಪುರಕ್ಕೆ, ಇಂಥವನ್ ಬಂದಲ್ಲ. ಇದು ನಮ್ಮ ಲೀಡರ್ಸ್ ಹೇಳೋದಲ್ಲ, ಕಾಂಗ್ರೆಸ್ನ ಮುಖಂಡರುಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ. ನಮ್ಮ ಪಾಪ ಅವ್ರ ಹೆಸರು ಹೇಳಕ್ ಹೋಗಲ್ಲ. ಇದು ಇಲ್ಲಿನ ವ್ಯವಸ್ಥೆ. ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಇದು ಸಂಪೂರ್ಣವಾಗಿರ್ತಕ್ಕಂಥ ರಾಜಕಾರಣದ ಷಡ್ಯಂತ್ರ. ನನ್ನ ಏಳಿಗೆಯನ್ನ ಇಲ್ಲಿಗೆ ಮುಗಿಸ್ಬೇಕು, ಮುಂದೆ ಇನ್ನೆಲ್ಲೋ ಹೋಗ್ಬಿಡ್ತಾರೆ ಅನ್ನೋ ಹೆದರಿಕೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇದೆಲ್ಲ ಅವ್ರಿಗೂ ಗೊತ್ತಿರುತ್ತೆ. ಪಾಪ ಗೊತ್ತಿದ್ರು ಕೂಡ ಅಮಾಯಕರಂತೆ ಇದ್ದಾರೆ, ಏನು ಗೊತ್ತಿಲ್ಲ ಅಂತ. ಒಬ್ಬ ಸಿಟ್ಟಿಂಗ್ MP ಮೇಲೆ ತೋರ್ಸಪ್ಪ, ಇವರು SDA ಆತ್ಮಹತ್ಯೆ ಬೆಳಗಾವಿ ನೋಡಿ. ವಾಲ್ಮೀಕಿ ಹಗರಣ ಚಾರ್ಜ್ ಶೀಟ್, ನಾಗೇಂದ್ರ ದತ್ತಲ್ಗೆ ಕ್ಲೀನ್ ಚಿಟ್, CID ಕೊಡೋದಿತ್ತು. ಆಮೇಲೆ CBI ED ಏನ್ ಮಾಡ್ತೋ ನಿಮ್ಗೆಲ್ಲ ಗೊತ್ತಿದೆ. ಯಾದಗಿರಿ ಕಾಂಗ್ರೆಸ್ ಶಾಸಕ ಚಿನ್ನಾರೆಡ್ಡಿ ಪಟೇಲ್ಗೆ CID ಬಿ ರಿಪೋರ್ಟ್, ಎಲ್ಲ ಬಿ ರಿಪೋರ್ಟ್. ಅವರು ಸಚಿನ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ, FIR ಮಾಡಲ್ಲ. 5 ಸಲ 6 ಸಲ ಮಂತ್ರಿಗಳು ಭೇಟಿ ಮಾಡ್ತಾನೆ, ಮಂತ್ರಿಗಳು ಭೇಟಿ ಮಾಡಿದೀನಿ ಅಂತ ಹೇಳ್ತಾನೆ, ಹೆಸರಿಸ್ತಾನೆ. 2 ಮಂತ್ರಿಗಳನ್ನ, 2 ಶಾಸಕರನ್ನ ಇದೇ ರೀತಿಯ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಇವರೇ ಕಾರಣ ಅಂತ ಹೇಳಿದ್ದಾರೆ. ಆದ್ರೆ ಅವರನ್ನ FIR ಅಲ್ಲಿ ನೇಮಿಸಿದ್ದೀರಾ ನೀವು? ಮಾಡಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನ ಮಂತ್ರಿಗಳಿಬ್ರು, ಇಬ್ರು ಶಾಸಕರು, ಕಾಂಗ್ರೆಸ್ನ ಶಾಸಕರು. ಇಲ್ಲಿ ನಂದು ಏನು, ನನಗೆ ಕನೆಕ್ಷನ್ನೇ ಇಲ್ಲದೆ ಇದ್ರು, ನನಗೆ ಸಂಬಂಧ ಇಲ್ಲದೆ ಇದ್ರು, ನಾನು BJP MP ಅಂತ ನೀವು ಮಾಡಿ ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರಲಿಕ್ಕೆ, ಕಪ್ಪು ಮಸಿ ಬಳಿಲಿಕ್ಕೆ ನೀವು ಮಾಡಿರುವಂತ ಒಂದು ಹುನ್ನಾರ ಷಡ್ಯಂತ್ರ. ಇದು ನಿಮಗೆ ಒಳ್ಳೇದಾಗಲ್ಲ. ಇದರ ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಜನತೆ ಮುಂದೆ ಈ ಭಾಗದಲ್ಲಿ ಕಾಂಗ್ರೆಸ್ಗೆನೆ ಪ್ರತ್ಯುತ್ತರ ಕೊಡ್ತಾರೆ. ಖರ್ಗೆ ಮೇಲೆ ಹೇಳ್ತಾರೆ, ಪಾಪ ಅವರೇ ಮೊನ್ನೆ ಪ್ರೆಸ್ ನೋಟ್ ಅಲ್ಲಿ ಕೂತ್ಕೊಳ್ತಾರೆ. ನಿಮ್ ಕಥೆನೇ ಇಷ್ಟಿದೆ, ನೀವು ಹೋಗಿ ಆ MG ಸುಧಾಕರ್ ಮಾತು ಕೇಳ್ತೀರಲ್ಲ, ಪ್ರಿಯಾಂಕ್ ಖರ್ಗೆ ಅವರೇ, ಯು ನೋ ಅಬೌಟ್ ಮೀ, ನನ್ನ ವ್ಯಕ್ತಿತ್ವ ಗೊತ್ತಿದ್ರು ನೀವು ಹೋಗಿ ಈ ಗಿರಾಕಿ ಪಕ್ಕದಲ್ಲಿ ಕೂತ್ಕೊಳ್ತೀಯಲ್ಲಪ್ಪ. ಇದೆಲ್ಲ ಆದಾಗ ನಾನೇನು ಮಾತಾಡಿಲ್ಲ. ಇಬ್ಬರು MLAಗಳ ಹೆಸರು ಡೆತ್ ನೋಟ್ ಅಲ್ಲಿ, ಆದ್ರೆ ಅವ್ರದ್ದು FIR ಅಲ್ಲಿ ಮಾಡೋದಿಲ್ಲ. ಎಂತ ಸರ್ಕಾರ ಇದು? ಮುಖ್ಯಮಂತ್ರಿಗಳ ಸರ್ಕಾರ. ಆ KN ರಾಜಣ್ಣವರು ಅತ್ಯಂತ ಹಿರಿಯ ನಾಯಕರು, ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ನಿಜ ಹೇಳಿದ್ರೆ ಅವ್ರನ್ನ ವಜಾ ಮಾಡಾಕ್ತೀನಿ. ಮುಖ್ಯಮಂತ್ರಿಗಳ ಪತ್ರ ಬರೆದು ರಾಜ್ಯಪಾಲರಿಗೆ ಇವನ್ ವಜಾ ಮಾಡ್ರಿ ಅಂತ. ಪಾಪ ಅವರು ನಿಮ್ ಜೊತೆ ಇಷ್ಟು ವರ್ಷಗಳ ನಿಂತಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು. ಭಾವನೆಗಳಿಲ್ಲ ಇವ್ರಿಗೆ, ಭಾವನೆಗಳಿಲ್ಲ, ಎಮೋಷನಲ್ ಇಲ್ಲ ಇವ್ರು. ಈ ಸ್ಥಳೀಯ ಶಾಸಕರು ನನ್ನನ್ನೊಬ್ಬನ್ನ ಏನಾದ್ರೂ ಮಾಡಿದ್ರೆ BJPಯ ಪ್ರಭಾವವನ್ನ ಕುಗ್ಗಿಸಬಹುದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಉನ್ನಾರ. ಇದು ನಿಮ್ಮ ಸಾಧ್ಯ ಆಗಲಿಲ್ಲ. ನೀವು
ಮೋಸದಿಂದ, ಅಧರ್ಮದಿಂದ, ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣನೇ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ ಕೊಡಲಿಕ್ಕೆ